ಸೊ ಹಾಯ್ ಗೈಸ್, ನಾವು ಇವತ್ತು 8th ಸ್ಟ್ಯಾಂಡರ್ಡಲ್ಲಿ ಸೆಕೆಂಡ್ ಕೆಮಿಸ್ಟ್ರಿ ಕೆಮಿಸ್ಟ್ರಿಯಲ್ಲಿ ಸೆಕೆಂಡ್ ಚಾಪ್ಟರ್ ನೋಡೋಣ. ಓಕೆ, ಸೆಕೆಂಡ್ ಚಾಪ್ಟರ್ ಈಸ್ ಮೆಟೀರಿಯಲ್ಸ್. ಸೊ ಆ ಮೆಟೀರಿಯಲ್ಸ್ ಅಲ್ಲಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಓಕೆ, ಸೊ ಆಲ್ರೆಡಿ ನಮಗೆ ಮೆಟಲ್ಸ್ ಅಂದರೆ ಏನು, ನಾನ್ ಮೆಟಲ್ಸ್ ಅಂದರೆ ಏನು ಅಂತ ಗೊತ್ತು ಅಲ್ವಾ. ಸೊ ಮೆಟೀರಿಯಲ್ಸ್ನ ನಾವು ಮೂರು ಟೈಪಲ್ಲಿ ಡಿವೈಡ್ ಮಾಡಿದ್ದೀವಿ. ಒಂದು ಮೆಟಲ್ಸ್, ಎಲಿಮೆಂಟ್ಸ್ ಅಂತಾನೆ ತಗೊಂಡ್ರೆ ನಾವು ಎಲಿಮೆಂಟ್ಸ್ ಅನ್ನೋದನ್ನ 3 ಟೈಪ್ಸ್ ಆಗಿ ನಾವು ಡಿವೈಡ್ ಮಾಡಿದ್ದೀವಿ. ಓಕೆ, ಏನ 3 ಟೈಪ್ಸ್ ಅಂದರೆ ಒನ್ ಇಸ್ ಮೆಟಲ್ ಆ್ಯಂಡ್ ಸೆಕೆಂಡ್ ಒನ್ ಇಸ್ ನಾನ್ ಮೆಟಲ್ಸ್ and third one, last one is metalloids. Okay, so ಯಾವ ರೀತಿ ಇದನ್ನ ಡಿವೈಡ್ ಮಾಡಿದೀವಿ, ಏನ್ರ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡಿದೀವಿ ಅಂದ್ರೆ ಬೇಸ್ಡ್ ಆನ್ ಇವುಗಳ ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಇಂದ. ಓಕೆ, ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಮೆಟಲ್ಸ್ ಅಲ್ಲಿ ಫಿಸಿಕಲ್ ಪ್ರಾಪರ್ಟಿ ಮತ್ತೆ ಕೆಮಿಕಲ್ ಪ್ರಾಪರ್ಟಿ ಅನ್ನೋದು ಚೇಂಜ್ ಇರುತ್ತೆ. ಓಕೆ, ಸೊ ಮೆಟಲ್ಸ್ ನಾನ್ ಮೆಟಲ್ಸ್ ಅಲ್ಲಿ ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಚೇಂಜ್ ಇರುತ್ತೆ. ವಾಟ್ ಈಸ್ ದಿಸ್ ಮೆಟಲಾಯ್ಡ್ಸ್ ಅಂತ ಹೇಳಿದ್ರೆ, ಈ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಎರಡರದ್ದು ಪ್ರಾಪರ್ಟಿನೂ ಇರುತ್ತೆ ಅದರಲ್ಲಿ. ಓಕೆ, ಎರಡೂ ಬೇರೆ ಬೇರೆ ಪ್ರಾಪರ್ಟೀಸ್ ಇವು, ಬಟ್ ಇದರಲ್ಲಿ ಆ ಪ್ರಾಪರ್ಟೀಸ್ ಅನ್ನೋದು ಎರಡರಲ್ಲಿ ಇರೋದು ಇದರಲ್ಲಿ ಇರುತ್ತೆ. ಸೊ ಅದನ್ನ ನಾವು ಮೆಟಲಾಯ್ಡ್ಸ್ ಅಂತ ಹೇಳ್ತೀವಿ. ಓಕೆನಾ. ಸೊ ನಮ್ಗೆ ಆಲ್ರೆಡಿ ನಮ್ಮ ಸುತ್ತಮುತ್ತ ಆಲ್ರೆಡಿ ತುಂಬಾ ಅಬ್ಸರ್ವ್ ಮಾಡಿರ್ತೀವಿ ಅಲ್ವಾ ನಾವು, ಮೆಟಲ್ಸ್ ಇಂದ ಮಾಡಿರೋದು. ಓಕೆ, ಸೊ ನಾವು ಐರನ್ ಅಂತ ತಗೋತೀವಿ, ಕಾಪರ್, ಐರನ್. ಓಕೆ, ಸೊ ಇವೆಲ್ಲ ನಾವು ಈ ಮೆಟಲ್ಸ್ ಇಂದ ಮಾಡಿರ್ತಾರೆ. ಓಕೆ, ದಿಸ್ ಮೆಟಲ್ಸ್ ಇಂದ ನಾವು ಕಾಣ್ಬೋದು. ಓಕೆ, ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದಿಸ್ ಮೆಟೀರಿಯಲ್ಸ್ ಅಂತ ಹೇಳಿದ್ರೆ, ಮೆಟೀರಿಯಲ್ಸ್ ನಮಗೆ ಐರನ್, ಅಲ್ಯೂಮಿನಿಯಂ, ಕಾಪರ್ ಎಕ್ಸೆಟ್ರಾ ಎಲ್ಲ ಮೆಟೀರಿಯಲ್ಸ್ ಅಂತ ಗೊತ್ತು ಅಲ್ವಾ. ಸೊ ಮೆಟಲ್ ಕ್ಯಾನ್ ಬಿ ಡಿಸ್ಟಿಂಗ್ಯೂಸ್ ಫ್ರಮ್ ಎ ನಾನ್ ಮೆಟಲ್ಸ್ ಬೇಸ್ಡ್ ಆನ್ ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಇಂದ. ಅವುಗಳ ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಇಂದ ಅವುಗಳನ್ನ ಬೇಸ್ ಮಾಡಿಕೊಂಡು ಈ ಎಲಿಮೆಂಟ್ಸ್ ಅನ್ನೋದನ್ನ ಮೆಟಲ್ಸು, ನಾನ್ ಮೆಟಲ್ಸು, ಮೆಟಲಾಯ್ಡ್ಸ್ ಅಂತ ಅವರು ಡಿವೈಡ್ ಮಾಡಿದ್ದಾರೆ. ಓಕೆನಾ. ಆ್ಯಂಡ್ ದಿಸ್ ನಾವು ಆಲ್ರೆಡಿ ನಾವು ಇದಕ್ಕೆ ಮುಂಚೆ ಪ್ರೀವಿಯಸ್ ಕ್ಲಾಸಸ್ ಎಲ್ಲ ಓದಿರೋದ್ರಲ್ಲಿ ಲಸ್ಟರ್ ಅಂದ್ರೆ ಏನು ಅಂತ ಗೊತ್ತು, ಹಾರ್ಡ್ನೆಸ್ ಅಂದ್ರೆ ಏನು ಅಂತ ಗೊತ್ತು ಅಲ್ವಾ. ಆಲ್ರೆಡಿ ನಾವು ತಿಳ್ಕೊಂಡಿದೀವಿ ಲಸ್ಟರ್ ಅಂದ್ರೆ ಏನು ಅಂತ. ಇದಕ್ಕೆ ಮುಂಚೆ ಫಸ್ಟ್ ಚಾಪ್ಟರ್ ಅಲ್ಲೂ ಸಹ ನಾನು ಲಸ್ಟರ್ ಅಂದ್ರೆ ಏನು ಅಂತ ನಿಮ್ಗೆ ಹೇಳಿದೆ ಅಲ್ವಾ. ಸೊ ಅದು ಆ ಪ್ರಾಪರ್ಟೀಸ್ ನಾವು ಏನ್ ಹೇಳ್ತೀವಿ, ಹಾರ್ಡ್ನೆಸ್, ಲಸ್ಟರು. ಸೊ ಈ ಸನೋರಸ್, ಮತ್ತೆ ಮಿಯಾಬಿಲಿಟಿ, ಇವೆಲ್ಲ ನಾವು ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ದೀಸ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್. ಲಸ್ಟರ್, ಹಾರ್ಡ್ನೆಸ್. ಸೊ ಇವೆಲ್ಲ ನಮ್ಗೆ ಏನು, ಫಿಸಿಕಲ್ ಪ್ರಾಪರ್ಟಿ. ಫಿಸಿಕಲ್ ಆಗಿ ನಾವು ಇದನ್ನ ಫೀಲ್ ಮಾಡ್ಬೋದು. ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು. ಓಕೆನಾ. ಸೊ ಈ ಲಸ್ಟರ್ ಅನ್ನೋದು ಶೈನಿ ಆಗಿರುತ್ತೆ, ಶೈನಿ ಸರ್ಫೇಸ್ ಅಂತ. ಸೊ ಅದನ್ನ ನಾವು ನೋಡಿದ ತಕ್ಷಣ ಈ ಮೆಟಲ್ ಚೆನ್ನಾಗಿದೆ, ಶೈನ್ ಆಗ್ತಿದೆ ಅಂತ ಹೇಳ್ತೀವಿ ಅಲ್ವಾ. ಸೊ ಅದು ಫಿಸಿಕಲ್ ಪ್ರಾಪರ್ಟಿ. ಅಂಡ್ ಹಾರ್ಡ್ನೆಸ್ ಅಷ್ಟೇನು ಸಹ, ಹಾರ್ಡ್ನೆಸ್ ಅನ್ನೋದು ಅಷ್ಟೇ ನಮ್ಗೆ ತುಂಬಾ ಹಾರ್ಡ್ ಆಗಿದ್ರೆ ಗಟ್ಟಿ ಆಗಿರೋದು ಗೊತ್ತಾಗುತ್ತೆ, ನಮಗೆ ಸಾಫ್ಟ್ ಆಗಿರೋದು ಗೊತ್ತಾಗುತ್ತೆ ಅಲ್ವಾ. ಸೊ ಅದನ್ನ ನಾವು ಟಚ್ ಮಾಡಿ ಫೀಲ್ ಮಾಡ್ಬೋದು. ಸೊ ದೀಸ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್. ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ನಾವು ನಾವು ನೋಡ್ಬೋದು, ನಾವು ನೋಡಿ ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು. ಫೀಲ್ ಬೈ ಸೀಯಿಂಗ್ ಅಂಡ್ ಟಚಿಂಗ್. ಅಂಡ್ ಇದನ್ನ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ನಾವು ಏನನ್ನ ಟಚ್ ಮಾಡಿ ಫೀಲ್ ಮಾಡ್ತೀವೋ ಅಥವಾ ನೋಡಿ ನಾವು ಅದನ್ನ ಡಿಸ್ಟಿಂಗ್ವಿಷ್ ಮಾಡ್ತೀವೋ ಅದನ್ನ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಓಕೆನಾ. ಸೊ ಸಮ್ ಆಫ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದಿಸ್ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ಗೆ ಏನೇನು ಫಿಸಿಕಲ್ ಪ್ರಾಪರ್ಟೀಸ್ ಇದೆ ಅಂತ ನೋಡೋಣ. What are the properties, physical properties of metals and non-metals?
ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಓಕೆ, ಸೊ ಇಲ್ಲಿ ಫಿಸಿಕಲ್ ಪ್ರಾಪರ್ಟಿ ಅನ್ನೋದು ಇಲ್ಲಿ ನಾವು ಮೆಟಲ್ಸ್ಗೆ ನಾನ್ ಮೆಟಲ್ಸ್ಗೆ ಎರಡು ಕಂಬೈನ್ ಆಗಿ ನೋಡ್ತಿದ್ದೀವಿ. ಓಕೆ, ಅದೇ ನೀವು ನೆಕ್ಸ್ಟ್ ಕ್ಲಾಸಲ್ಲಿ ಅಂದರೆ 9th-ಗೆ 10th-ಗೆ ಹೋದಾಗ ನಿಮಗೆ ಮೆಟಲ್ಸ್ದೇ ಫಿಸಿಕಲ್ ಪ್ರಾಪರ್ಟಿ ಬೇರೆ ಇರುತ್ತೆ. ಓಕೆ, ನಾನ್ ಮೆಟಲ್ಸ್ಗೆ ಫಿಸಿಕಲ್ ಪ್ರಾಪರ್ಟಿ ಬೇರೆ ಇರುತ್ತೆ. ಬಟ್ ಇಲ್ಲಿ ನಾವು ಓಕೆ ಫಿಸಿಕಲ್ ಪ್ರಾಪರ್ಟೀಸು ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಅನ್ನೋದು ಇಲ್ಲಿ ನಾವು ಒಂದೇದ್ರಲ್ಲಿ ನೋಡ್ತಿದ್ದೀವಿ. ಓಕೆ, ಹೆಡಿಂಗ್ ಇಸ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತ. ಓಕೆ, ಅದೇ ನಾವು ನೆಕ್ಸ್ಟ್ ಸೆಕ್ಷನ್ಸ್ ಅಲ್ಲಿ ಹೋಗ್ತಾ ಇದ್ರೆ ನಾವು ನಮಗೆ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂತ ಹೆಡಿಂಗ್ ಒಂದಿರುತ್ತೆ. ಸೊ ಅದಕ್ಕೆ ನಾವು ಲಾಟ್ ಆಫ್ ಥಿಂಗ್ಸ್ ಇರುತ್ತೆ, ಅದರಲ್ಲಿ ನಾವು ಅಲ್ಲಿ ಸಹ ಸ್ಟಡಿ ಮಾಡಬೇಕು. ಓಕೆ, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್ ಇರುತ್ತೆ, ಅಲ್ಲಿ ಸಹ ಲಾಟ್ ಆಫ್ ಥಿಂಗ್ಸ್ ಇರುತ್ತೆ ಅದ್ರ ಬಗ್ಗೆ. ಆ್ಯಂಡ್ ದೆನ್ ಕೆಮಿಕಲ್ ಪ್ರಾಪರ್ಟೀಸ್ ಸಪ್ರೇಟ್ ಆಗಿ ಅದನ್ನ ಇಟ್ಟಿರ್ತಾರೆ ನಿಮಗೆ. ಓಕೆನಾ, ಆ್ಯಂಡ್ ಇಲ್ಲಿ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತ ನೋಡಿದ್ರೆ ನಾವು ಓಕೆ, ಸೊ ಇದಕ್ಕೆ ಮುಂಚೆನೇ ನಾವು ನೋಡಿರ್ತೀವಿ ಅಲ್ವಾ. ಸೊ ಈ ಬ್ಲ್ಯಾಕ್ ಸ್ಮಿತ್ ಅನ್ನೋರು ಓಕೆ ಬೀಟಿಂಗ್ ಆನ್ ಐರನ್ ಪೀಸ್ ಆರ್ ಆನ್ ಆರ್ಟಿಕಲ್ ಮೇಡ್ ಆಫ್ ಐರನ್. ಈ ಬ್ಲ್ಯಾಕ್ ಸ್ಮಿತ್ ಅನ್ನೋರು ಓಕೆ ಐರನ್ ಅನ್ನೋದನ್ನ ಒಂದು ಏನಾದರೂ ಓಕೆ ಐರನ್ ಇಂದ ಮಾಡಿರೋದ್ರಲ್ಲಿ ಓಕೆ ಐರನ್ ಪೀಸ್ ಅನ್ನೋದನ್ನ ಒಂದು ಆರ್ಟಿಕಲ್ನ ತಗೊಂಡ್ರೆ ನಾವು ಸುತ್ತಿ ಅಂತ ಹೇಳ್ತೀವಿ ಅಲ್ಲ, ಸೊ ಆ ರೀತಿ. ಸೊ ಆ ಐರನ್ನ ನಾವು ಆ ಸುತ್ತಿನ ಬಳಸ್ಕೊಂಡು ಯೂಸ್ ಮಾಡ್ತೀವಿ ಅಲ್ವಾ. ಸೊ ಈ ರೀತಿ ಬ್ಲ್ಯಾಕ್ ಸ್ಮಿತ್ ಅನ್ನೋರು ಯೂಸ್ ಮಾಡ್ತಿರ್ತಾರೆ, ನೋಡಿರ್ತೀವಿ ನಾವು ಸಹ ನೋಡ್ತೀವಿ ಅಲ್ವಾ. ಮಳೆ ಇರುತ್ತೆ, ಸೊ ಆ ಮಳೆ ಅನ್ನೋದು ನಮಗೆ ಆ ನೈಲ್ ಅನ್ನೋದು ನಮಗೆ ಒಂದು ಮೊಳೆ ಅಲ್ವಾ, ನಾವು ಮೊಳೆ ಅಂತ ಹೇಳ್ತೀವಿ. ಸೊ ಆ ಮೊಳೆನ ನಾವು ಹೊಡಿತೀವಿ ಅಲ್ವಾ. ಸೊ ಏನನ್ನ ಯೂಸ್ ಮಾಡಿಕೊಂಡು ಒಂದು ಸುತ್ತಿ ಅಂತ ಹೇಳ್ಬೋದು ನಾವು. ಓಕೆ, ಸೊ ಆ ಸುತ್ತಿನ ನಾವು ಯೂಸ್ ಮಾಡಿಕೊಂಡು ಹೊಡಿತೀವಿ ಅಲ್ವಾ. ಆ ಸುತ್ತಿ ಏನ್ರಿನ ಮಾಡಿರ್ತಾರೆ ಅಂದರೆ ಇಟ್ಸ್ ಮೇಡ್ ಅಪ್ ಆಫ್ ದಿಸ್ ಮೆಟಲ್ಸ್. ಓಕೆ, ಐರನ್. ಆ ಮೆಟಲ್ ಸ್ಪೆಸಿಫಿಕ್ ಮೆಟಲ್ ಯಾವುದು ಅಂದರೆ ಅದು ಐರನ್ ಅಂತ. ಓಕೆ, ಆ ಐರನ್ ಇಂದ ಮಾಡಿರ್ತಾರೆ. ಸೊ ಆ ರೀತಿ ಡು ಯು ಫೈಂಡ್ ಎ ಚೇಂಜ್? ಓಕೆ, ನಾವು ಆ ಐರನ್ನ ಓಕೆ ಹೊಡಿತಾ ಇದ್ರೆ ಅಲ್ಲೇನಾದ್ರೂ ಚೇಂಜ್ ಅನ್ನೋದು ಕಾಣಿಸುತ್ತಾ ನಮಗೆ? ಎಸ್, ಕಾಣಿಸುತ್ತೆ ಅಲ್ವಾ. ಐರನ್ ಅನ್ನೋದು ನಾವು ಹೊಡಿತಾ ಇದ್ರೆ ಅದು ಓಕೆ ಒಂದು ಶೀಟ್ ಆಗಿ ಫಾರ್ಮ್ ಆಗುತ್ತೆ, ನಮಗೆ ಶೀಟ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಸೊ ಒಂದು ರೌಂಡ್ ನಮಗೆ ಒಂದು ಸ್ಪೆರಿಕಲ್ ಶೇಪ್ ಆಗಿರೋ ಬಾಲ್ ಒಂದು ತಗೊಳ್ಳೋಣ. ಓಕೆ, ಮೆಟಲ್ದು ಓಕೆ ಐರನ್ ಬಾಲ್ ಅಂತಾನೆ ತಗೊಳ್ಳೋಣ. ಸೊ ಅದನ್ನ ನಾವು ತುಂಬ ಫೋರ್ಸ್ನ ಯೂಸ್ ಮಾಡಿ ಒಂದು ಸುತ್ತಿಯಲ್ಲಿ ಹೊಡೆದ್ರೆ ನಮಗೆ ಏನಾಗುತ್ತೆ, ಅದು ಸ್ವಲ್ಪ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಅಂದರೆ ಥಿನ್ ಶೀಟ್ ಆಗಿ ಹೋಗುತ್ತೆ ಅಲ್ವಾ ನಮಗೆ. ಸೊ ಅದೇ ರೀತಿ ಇಲ್ಲಿ ಸಹ ಚೇಂಜಸ್ ಅನ್ನೋದು ನಮಗೆ ಬರುತ್ತೆ ಅಲ್ವಾ. ಸೊ ಡು ಯು ಎಕ್ಸ್ಪೆಕ್ಟ್ ದ ಸಿಮಿಲರ್ ಚೇಂಜ್ ಇಫ್ ವಿ ಟ್ರೈ ಟು ಬೀಟ್ ದ ಪೀಸ್ ಆಫ್ ಎ ಕೋಲ್? ಸೊ ಅದೇ ಸಿಮಿಲರ್ ಚೇಂಜಸ್ ಏನು ನಾವು ಈ ಐರನ್ನ ಓಕೆ ಐರನ್ ಒಂದು ಸ್ಪೇರ್ ಅಂತ ಹೇಳ್ಬೋದು ನಾವು. ಓಕೆ, ಆ ಒಂದು ಮೊಳೆನ ಹೊಡೆದ್ರೆ ನಾವು ಒಂದು ಬಾಲ್ನ ಹೊಡೆದ್ರೆ ನಮಗೆ ಏನು ಚೇಂಜಸ್ ಸಿಗುತ್ತೋ ಅದೇ ಚೇಂಜಸ್ನ ನಾವು ಕೋಲ್ನ ಹೊಡೆದ್ರೆ ಓಕೆ COAL ಕೋಲ್. ಸೊ ಇದನ್ನ ಯೂಸ್ ಮಾಡಿದ್ರೆ ನಾವು ಓಕೆ ಈ ಕೋಲ್ನ ನಾವು ಹೊಡೆದ್ರೆ ಅದೇ ರೀತಿ ಚೇಂಜಸ್ ಏನಾದರೂ ಆಗುತ್ತಾ? ಬಟ್ ಇಲ್ಲಿ ಏನಾದರೂ ಬೇರೆ ಚೇಂಜಸ್ ಆಗುತ್ತಾ ಅಂದರೆ ಎಸ್, ಚೇಂಜಸ್ ಆಗುತ್ತೆ. ಓಕೆ, ಮೊಳೆ ಅನ್ನೋದು ನಮಗೆ ಶೀಟ್ ಆಗಿ ಫಾರ್ಮ್ ಆಗುತ್ತೆ, ಬಟ್ ಈ ಕೋಲ್ ಅನ್ನೋದು ನಮಗೆ ಓಕೆ ಪೌಡರ್ ಆಗಿ ನಮಗೆ ಉಳಿಯುತ್ತೆ ಅಲ್ವಾ, ನಾವು ಇದನ್ನ ಬೀಟ್ ಮಾಡಕ್ ಹೋದ್ರೆ. ಸೊ ಒಂದು ಆಕ್ಟಿವಿಟಿನ ಸಹ ನಾವು ಇಲ್ಲಿ ಮಾಡೋಣ. ಆಕ್ಟಿವಿಟಿ. ಸೊ ಈ ಆಕ್ಟಿವಿಟಿಲಿ ನಾವು ಒಂದು ಐರನ್ ಸ್ಮಾಲ್ ಐರನ್ ನೈಲ್ ನಾನು ಹೇಳಿದೆ ಅಲ್ವಾ ನಿಮಗೆ, ಐರನ್ ನೈಲ್ ಅಂಡ್ ಒಂದು ಪೀಸ್ ಆಫ್ ಕೋಲ್, ಒಂದು ಕೋಲ್ ಪೀಸ್ನ ಸಹ ನಾವು ತಗೊಳ್ಳೋಣ. ಓಕೆನಾ, ಅಂಡ್ ಎತ್ತಿ ಅಲ್ಯೂಮಿನಿಯಂ ವೈರ್ನ ಅಂಡ್ ಪೆನ್ಸಿಲ್ ಲೆಡ್ನ ಅಂಡ್ thick aluminum wire and a pencil lead. ಒಂದು ಪೆನ್ಸಿಲ್ ಲೆಡ್ನ ತಗೊಳ್ಳೋಣ. ಓಕೆನಾ, ಸೊ ಇಲ್ಲಿ ನಾವು ಈ ಐರನ್ ನೈಲ್ ಇರುತ್ತೆ ಅಲ್ವಾ ಮೊಳೆ, ಓಕೆ ಆ ಮೊಳೆನ ನಾವು ಒಂದು ಹ್ಯಾಮರಲ್ಲಿ ಹೊಡಿಯೋಣ. ಹಾರ್ಡ್ಲಿ ನಾವು ಆ ಹ್ಯಾಮರಲ್ಲಿ ನಾವು ಇದನ್ನ ಹೊಡಿಯೋಣ, ಹ್ಯಾಮರ್ನ ಯೂಸ್ ಮಾಡಿಕೊಂಡು. ಓಕೆ, ಹ್ಯಾಮರ್ನ ಯೂಸ್ ಮಾಡಿಕೊಂಡು ನಾವು ಅದನ್ನ ಹೊಡಿಯೋಣ. ಓಕೆನಾ, ಆ್ಯಂಡ್ ರಿಪೀಟ್ ದಿಸ್ ಫಾರ್ ಆಲ್ ದ ಮೆಟೀರಿಯಲ್ಸ್. ಓಕೆ, ಇಲ್ಲಿರೋ ಮೆಟೀರಿಯಲ್ಸ್ ಎಲ್ಲದನ್ನು
ಫಸ್ಟ್ ನಾವು ಹ್ಯಾಮರ್ನ ತಗೊಂಡು ಐರನ್ ನೈಲ್ಗೆ ಹೊಡೆದು ನೋಡೋಣ. ಫೋರ್ಸ್ ತುಂಬ ಯೂಸ್ ಮಾಡಿ ಗಟ್ಟಿಯಾಗಿ ಹೊಡೆಯೋಣ, ಸ್ಟ್ರಾಂಗ್ ಆಗಿ. ಓಕೆ, ಸೊ ನೆಕ್ಸ್ಟ್ ನಾವು ಕೋಲ್ನ ಸಹ ಅದೇ ರೀತಿ, ಆ್ಯಂಡ್ ಅಲ್ಯೂಮಿನಿಯಂ ವೈರ್ನ ಸಹ ಅದೇ ರೀತಿ, ಪೆನ್ಸಿಲ್ ಲೆಡ್ನ ಸಹ ಅದೇ ರೀತಿ ನಾವು ಬೀಟ್ ಮಾಡೋಣ. ಓಕೆನಾ? ಸೊ ಇಲ್ಲಿ ನಮಗೆ ಈ ಶೇಪ್ ಆಫ್ ದ ಐರನ್ ನೈಲ್ ಅನ್ನೋದು ಏನಾದರೂ ಚೇಂಜ್ ಆಗುತ್ತಾ? ಆ್ಯಂಡ್ ಈ ಕೋಲ್ದು ಮತ್ತೆ ಅಲ್ಯೂಮಿನಿಯಂ ವೈರ್ದು ಮತ್ತೆ ಈ ಪೆನ್ಸಿಲ್ ಲೆಡ್ದು ಏನಾದರೂ ಶೇಪ್ಸಲ್ಲಿ ನಮ್ಗೆ ಏನಾದರೂ ಚೇಂಜಸ್ ಕಾಣಿಸುತ್ತಾ ಅಂದರೆ ಎಸ್, ಕಾಣಿಸುತ್ತೆ ಅಲ್ವಾ? ಸೊ ಏನೇನು ಚೇಂಜಸ್ ಕಾಣ್ಬೋದು ಅಂತ ಹೇಳಿದ್ರೆ ಇಲ್ಲಿ, ಓಕೆ, ದ ಅಲ್ಯೂಮಿನಿಯಂ ಚೇಂಜ್ಡ್ ಆನ್ ಬೀಡಿಂಗ್. ಈ ಅಲ್ಯೂಮಿನಿಯಂ ವೈರ್ ಅನ್ನೋದು ನಮಗೆ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ನಾವು ಫೋರ್ಸ್ನ ಅಪ್ಲೈ ಮಾಡಿ ಹೊಡೆದಾಗ ಅಲ್ಲಿ ಅಲ್ಯೂಮಿನಿಯಂ ವೈರ್ ಅನ್ನೋದು ಸಹ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ? ಆ್ಯಂಡ್ ಇಫ್ ದೇ ವರ್ ಬೀಟನ್ ಹಾರ್ಡರ್, ಓಕೆ, ದೇ ಕುಡ್ ಬಿ ಚೇಂಜ್ಡ್ ಇಂಟು ಶೀಟ್ಸ್. ಓಕೆ, ಸೊ ಇವುಗಳು ಏನಾಗುತ್ತೆ, ಈ ವಯರ್ಸು ಮತ್ತು ಈ ಐರನ್ ನೈಲ್ ಅನ್ನೋದು ಶೀಟ್ ಆಗಿ ನಮಗೆ ಫಾರ್ಮ್ ಆಗುತ್ತೆ ಅಲ್ವಾ, ಯಾವಾಗ ನಾವು ಫೋರ್ಸ್ಫುಲ್ ಆಗಿ ಹೊಡೆದ್ರೆ. ಓಕೆ, ಆ್ಯಂಡ್ ಅಲ್ಯೂಮಿನಿಯಂ ಫಾಯಿಲ್ ಯೂಸ್ಡ್ ಫಾರ್ ರ್ಯಾಪಿಂಗ್ ಫುಡ್. ಈ ಅಲ್ಯೂಮಿನಿಯಂ ಫಾಯಿಲ್ ಅನ್ನೋದನ್ನು ನಾವು ಫುಡ್ನ ಸುತ್ತಿ ಇಡೋದಕ್ಕೆ, ಓಕೆ, ರ್ಯಾಪಿಂಗ್ ಅಂದರೆ ಸುತ್ತಿ ಇಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಈ ಪ್ರಾಪರ್ಟಿ ಆಫ್ ದಿಸ್ ಮೆಟಲ್, ಓಕೆ, ದ ಪ್ರಾಪರ್ಟಿ ಆಫ್ ಮೆಟಲ್ಸ್ ಬೈ ವಿಚ್ ದೇ ಕ್ಯಾನ್ ಬಿ ಬೀಟನ್ ಇನ್ ಟು ಥಿನ್ ಶೀಟ್. ಏನು ನಾವು ಪ್ರಾಪರ್ಟಿ ಆ ಥಿನ್ ಶೀಟ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ, ಸೊ ಆ ಪ್ರಾಪರ್ಟಿಗ ನಾವು ಏನಂತ ಹೇಳ್ತೀವಿ ಅಂದರೆ ಮಾಲಿಯಬಿಲಿಟಿ ಅಂತ ಹೇಳ್ತೀವಿ. ಓಕೆ, ಕನ್ವರ್ಟ್ ಇಂಟು ಥಿಕ್ ಶೀಟ್. ನಾವು ಯಾವಾಗ ಫೋರ್ಸ್ನ ಅಪ್ಲೈ ಮಾಡಿ, ಓಕೆ, ನಾವು ಸ್ಟ್ರೆಂತಿಂದ ನಾವು ಒಂದು ಐರನ್ ನೈಲ್ ಅನ್ನೋದನ್ನ ಹೊಡೆದ್ರೆ ನಮಗೆ ಅಲ್ಲಿ ಶೀಟ್ ಅನ್ನೋದು ಫಾರ್ಮ್ ಆಗುತ್ತೆ. ಓಕೆ, ಶೀಟ್ ಅನ್ನೋದು ನಮಗೆ ಫಾರ್ಮ್ ಆಗುತ್ತೆ. ಸೊ ಅಲ್ಲಿ ಥಿನ್ ಶೀಟ್ ಅನ್ನೋದು ನಮಗೆ ಫಾರ್ಮ್ ಆಗುತ್ತೆ. ಆ ಶೀಟ್ನ ಆ ಪ್ರಾಪರ್ಟಿನ ಏನಂತ ಹೇಳ್ತೀವಿ ಅಂದರೆ ಮಾಲಿಯಬಿಲಿಟಿ ಅಂತ ಹೇಳ್ತೀವಿ. ಓಕೆ, ಇಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ಎ ಮೆಟಲ್. ಇದು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ಎ ಮೆಟಲ್ಸ್ಗೆ, ನಾನ್ ಮೆಟಲ್ಸ್ಗಲ್ಲ. ಓಕೆ, ಮೆಟಲ್ಸ್ಗೆ ಇದು ಒಂದು ಕ್ಯಾರೆಕ್ಟರಿಸ್ಟಿಕ್. ಓಕೆನಾ? ಆ್ಯಂಡ್ ಯು ನೋಟಿಸ್, ಓಕೆ, ನಾವು ಇಲ್ಲಿ ಈ ಮೆಟೀರಿಯಲ್ಸ್ ಅಲ್ಲಿ ನೋಟಿಸ್ ಮಾಡ್ಬೋದು ಡಿಫ್ರೆನ್ಸ್. ಓಕೆನಾ? ಕೋಲಲ್ಲಿ ಮತ್ತೆ ಪೆನ್ಸಿಲ್ ಲೆಡ್ ಅಲ್ಲಿ ಈ ಐರನ್ನು ಮತ್ತೆ ಅಲ್ಯೂಮಿನಿಯಂ ವೈರ್ ಅನ್ನೋದು ನಮಗೆ ಶೀಟ್ ಆಗಿ ಫಾರ್ಮ್ ಆಗುತ್ತೆ. ಅದೇ ಕೋಲು ಮತ್ತೆ ಪೆನ್ಸಿಲ್ ಲೆಡ್ನ ನಾವು ತಗೊಂಡು ಶೀಟ್ ಆಗಿ ಫಾರ್ಮ್ ಆಗುತ್ತಾ? ಇಲ್ಲ ಅಲ್ವಾ? ಸೊ ಇಲ್ಲಿ ನಾವು ಚೇಂಜಸ್ ಅನ್ನೋದನ್ನ ಕಾಣ್ಬೋದು. ಓಕೆನಾ? ಸೊ ಕೆನ್ ವಿ ಕಾಲ್ ದಿಸ್ ಇಸ್ ಅ ಮೆಟಲ್ ಅಂತ ಸಹ ನಾವು ಇದನ್ನ ಹೇಳ್ಬೋದು. ಓಕೆನಾ? ಡು ನಾಟ್ ಶೋ ದಿಸ್ ಪ್ರಾಪರ್ಟಿ. ಈ ಪ್ರಾಪರ್ಟಿನ ತೋರಿಸಲ್ಲ. ಯಾವ ಪ್ರಾಪರ್ಟಿ? ಮಾಲಿಯಬಿಲಿಟಿ ಅನ್ನೋ ಪ್ರಾಪರ್ಟಿನ ತೋರಿಸಲ್ಲ. ಬಟ್ ನಾವು ಅದನ್ನ ಮೆಟಲ್ ಅಂತ ನಾವು ಹೇಳ್ಬೋದು, ಕೋಲ್ನ ಮತ್ತೆ ಪೆನ್ಸಿಲ್ ಲೆಡ್ನ. ಓಕೆನಾ? ಕ್ಯಾನ್ ಯು ಹೋಲ್ಡ್ ಎ ಹಾಟ್ ಮೆಟಾಲಿಕ್ ಪ್ಯಾನ್, ಓಕೆ, ವಿಚ್ ಇಸ್ ವಿತೌಟ್ ಪ್ಲಾಸ್ಟಿಕ್. ಓಕೆ, ವಿತೌಟ್ ಎ ಪ್ಲಾಸ್ಟಿಕ್ ಹ್ಯಾಂಡಲ್. ಇಲ್ಲದೆ ನಾವು ಒಂದು ಮೆಟಲ್, ಓಕೆ, ಮೆಟಾಲಿಕ್ ಪ್ಯಾನ್ ಅನ್ನೋದನ್ನ ನಾವು ಯೂಸ್ ಮಾಡ್ಬೋದು. ಓಕೆ, ಆ ಯೂಸ್ ಮಾಡಿದಾಗ ನಮಗೆ ಅಲ್ಲಿ ನಾವು ಇಟ್ಕೊಳ್ಳೋಕ್ಕಾಗುತ್ತಾ? ವಿತೌಟ್ ಯೂಸಿಂಗ್ ನಾವು ಆ ಮೆಟಾಲಿಕ್, ಓಕೆ, ಆ ಮೆಟಲಿಂದ ಮಾಡಿರೋದ್ರನ್ನ ನಾವು ಹಾಟ್ ಆಗಿರುತ್ತೆ ಅಲ್ವಾ, ಸೊ ನಾವು ಅದನ್ನು ಹೋಲ್ಡ್ ಮಾಡೋಕ್ಕಾಗುತ್ತಾ ಅಂದರೆ ಇಲ್ಲ ಅಲ್ವಾ. ಸೊ ನೀವು ಅಲ್ಲಿ ಏನನ್ನ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಿದ್ರೆ ಅದು ನಿಮ್ಮನ್ನ ಹರ್ಟ್ ಮಾಡುತ್ತೆ. ಓಕೆ, ಆ ಮೆಟಾಲಿಕ್, ಓಕೆ, ಮೆಟಾಲಿಕ್ ಪ್ಯಾನ್ ಅನ್ನೋದು ನಿಮಗೆ ಹರ್ಟ್ ಮಾಡುತ್ತೆ. ಓಕೆನಾ? ಯಾಕೆ ಅಂತ ಹೇಳಿದ್ರೆ ನಾವು ಯು ಮಸ್ಟ್ ಹ್ಯಾವ್ ಸೀನ್ ಆನ್ ಎಲೆಕ್ಟ್ರಿಷಿಯನ್ ಯೂಸಿಂಗ್ ಅ ಸ್ಕ್ರೂ ಡ್ರೈವರ್. ನಾವು ಇದಕ್ಕೆ ಮುಂಚೆ ನಮ್ಮ ಮನೆಗಳಲ್ಲಿ ಎಲೆಕ್ಟ್ರಿಷಿಯನ್ ಎಲ್ಲ ನಾವು ಸಹ ಯೂಸ್ ಮಾಡಿರ್ತೀವಿ ಅಲ್ವಾ. ಸ್ಕ್ರೂ ಡ್ರೈವರ್ಸ್ನ ನಾವು ತಗೊಂಡು ಹೋಗಿ ನಾವು ಕರೆಂಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಿದ್ದೀವಿ, ಪಾಸ್ ಆಗ್ತಿದೆಯೋ ಇಲ್ವೋ, ಕರೆಂಟ್ ಅನ್ನೋದು ಫ್ಲೋ ಆಗ್ತಿದೆಯೋ ಇಲ್ವೋ ಅಂತ ಚೆಕ್ ಮಾಡಿದ್ದೀವಿ ಅಲ್ವಾ. ಸೊ ಅದರದ್ದು ಹ್ಯಾಂಡಲ್ ಅನ್ನೋದು ನಮಗೆ ಈ ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರ. ಓಕೆ, ಸೊ ಈ ಪ್ಲಾಸ್ಟಿಕ್, ಓಕೆ, ಮೆಟಲಿಂದ ಮಾಡಿರ್ತಾರೆ, ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ ಅಲ್ವಾ. ಸೊ ಆ ಪ್ಲಾಸ್ಟಿಕ್ ಅನ್ನೋದು ಏನು ಅಂದರೆ ಅಲ್ಲಿ ಗುಡ್ ಕಂಡಕ್ಟರ್, ಅದು ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಲ್ಲ ಅದು. ಓಕೆ, ಮೆಟಲ್ ಅಂದರೆ ಗುಡ್ ಕಂಡಕ್ಟರ್, ಪ್ಲಾಸ್ಟಿಕ್ ಅಂದರೆ ಅದು ನಾಟ್ ಗುಡ್ ಕಂಡಕ್ಟರ್ ಅಲ್ವಾ. ಸೊ ಅದನ್ನು ನಾವಲ್ಲಿ ಅಬ್ಸರ್ವ್ ಮಾಡ್ಬೋದು. ಓಕೆನಾ? ಸೊ ಯಾಕೆ ದಟ್ ಕೈಂಡ್ ಆಫ್ ಹ್ಯಾಂಡಲ್ಸ್ನ ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅದು, ಓಕೆ, ಯಾಕೆ ಯೂಸ್ ಮಾಡಬೇಕು ಅಂದರೆ ಇಟ್ ಈಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅಲ್ಲಿ ಆ ಪ್ಲಾಸ್ಟಿಕ್ ಹ್ಯಾಂಡಲ್ಸ್ ಅಲ್ಲಿ ನಮಗೆ ಏನು ಈ ಎಲೆಕ್ಟ್ರಿಸಿಟಿ ಅನ್ನೋದು ಪಾಸ್ ಆಗಲ್ಲ. ಓಕೆನಾ? ಸೊ ಯು ಅಬ್ಸರ್ವ್ ದಟ್ ಐರನ್ ರಾಡ್, ಓಕೆ, ನೇಲ್ಸ್ ಆ್ಯಂಡ್ ದ ಕಾಪರ್ ವೈರ್ಸ್ ಅನ್ನೋವು ಗುಡ್ ಕಂಡಕ್ಟರ್. ಓಕೆ, ಗುಡ್ ಕಂಡಕ್ಟರ್ಸ್. ಓಕೆನಾ? ಏನೇನು ಅಂತ ಹೇಳಿದ್ರೆ
iron rod, nail, copper wires. So these are the good conductors of electricity. Good conductors of electricity. ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ ಇವು. ಮೆಟಲ್ಸ್ ಅಂದ್ರೆ ಎಲ್ಲ ಕಂಡಕ್ಟ್ ಮಾಡುತ್ತೆ ಅಲ್ವಾ. ಸೊ ದೀಸ್ ಆರ್ ದ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿನ. ಇವೆಲ್ಲ ಎಲೆಕ್ಟ್ರಿಸಿಟಿನ ಮತ್ತೆ ಹೀಟ್ ಅನ್ನೋದನ್ನ ಕಂಡಕ್ಟ್ ಮಾಡುತ್ತೆ. ಓಕೆನಾ. ಬಟ್ ವೈಲ್ ಓಕೆ. ಸೊ ಈ ಸಲ್ಫರ್ ಪೀಸಸ್ನ ಓಕೆ and coal pieces are the bad conductors, means poor conductors of electricity. Enenu rolled sulfur and coal piece. So you okay, poor conductor or bad conductors anta saha helbodu ನಾವು. Conductors of electricity. ಎಲೆಕ್ಟ್ರಿಸಿಟಿನ ಇವು ಕಂಡಕ್ಟ್ ಮಾಡಲ್ಲ. ಓಕೆನಾ. ಇಲ್ಲಿ ಕೋಲ್ ಅನ್ನೋದು ನಮಗೆ ಹ್ಯಾಮರಲ್ಲಿ ಹೊಡೆದಾಗ ನಮಗೆ ಧೂಳಾಗ್ಬಿಡುತ್ತೆ, ಪೌಡರ್ ಆಗುತ್ತೆ ಅಲ್ವಾ. ಬಟ್ ಇದು ಈ ಕೋಲ್ ಅನ್ನೋದು ನಮಗೆ ಮೆಟಲ್, ಬಟ್ ಅದು ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಓಕೆನಾ. ಸೊ ಕನ್ಕ್ಲೂಷನ್ ನಾವು ಏನು ಕೊಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಮೆಟಲ್ಸ್ ಅನ್ನೋವು ಓಕೆ, ಮೆಟಲ್ಸ್ ಅನ್ನೋವು ನಮಗೆ ದೀಸ್ ಆರ್ ದ ಗುಡ್ ಕಂಡಕ್ಟರ್ಸ್. ಅವು ಕಂಡಕ್ಟ್ ಮಾಡುತ್ತೆ ಎಲೆಕ್ಟ್ರಿಸಿಟಿನ. ಓಕೆ. ಸೊ where do you find the use of aluminum? ಅಲ್ಯೂಮಿನಿಯಂನ ಮತ್ತೆ ಕಾಪರ್ ವೈರ್ಸ್ನ ನಾವು ಯೂಸ್ ಮಾಡಿರೋದು ನೋಡಿರ್ಬೋದು ಅಲ್ವಾ. ಸೊ ಈ ಕೋಲ್ ಅನ್ನೋದನ್ನ ಎಲ್ಲಾದ್ರೂ ನಾವು ವೈರ್ಸ್ ಆಗಿ ಯೂಸ್ ಮಾಡಿದೀವಾ? ಇಲ್ಲ ಅಲ್ವಾ. ಕೋಲ್ಸ್ ಅನ್ನೋದನ್ನ ನಾವು ಎಲ್ಲೂ ವೈರ್ಸ್ ಆಗಿ ಯೂಸ್ ಮಾಡಿಲ್ಲ. ಬಿಕಾಸ್ ಅದಕ್ಕೆ ಈ ಮಾಲಿಯಬಿಲಿಟಿ ಅನ್ನೋದು ಇರಲ್ಲ, ಡಕ್ಟೈಲಿಟಿ ಅನ್ನೋದು ಸಹ ಯಾವುದೇ ಪ್ರಾಪರ್ಟಿ ಇರಲ್ಲ. ಸೊ ಅದಕ್ಕೋಸ್ಕರ ನಾವು ಈ ಕೋಲ್ ಅನ್ನೋದನ್ನ ನಾವು ವೈರ್ಸ್ ಆಗಿ ಯೂಸ್ ಮಾಡೋಕ್ಕೆ ಓಕೆ ಅಲ್ಲಿ ನಮಗೆ ಹಾಗಲ್ಲ. ಸೊ ಬಟ್ ಈ ಕಾಪರ್ ವೈರ್ಸ್ನ, ಕಾಪರ್ನ ಐರನ್ ಓಕೆ, ಐರನ್ ವೈರ್ಸ್ನ ಸಹ ನೀವು ನೋಡಿರ್ಬೋದು ಅಲ್ವಾ. ಸೊ ಈ ಕಾಪರ್ ವೈರ್ಸ್, ಐರನ್ ವೈರ್ಸ್ ಇವೆಲ್ಲ ನಾವು ಓಕೆ ಈ ಏನು ಮಾಲಿಯಬಿಲಿಟಿ ತಿನ್ನಕ್ಕೆ ಶೀಟ್ ಆಗುತ್ತೆ. ಓಕೆ. ಅದೇ ರೀತಿ ಡಕ್ಟೈಲಿಟಿ ಅಂತ ಸಹ ನಾವು ಅದನ್ನ ಡ್ರಾನ್ ಮಾಡ್ಬೋದು ವೈರ್ಸ್ ಆಗಿ. ಓಕೆ. ಸೊ ಈ ಕೋಲ್ ಪೀಸ್ ಅನ್ನೋದು ನಾವು ಓಕೆ ಥಿನ್ ವೈರ್ಸ್ ಎಲ್ಲಿ ಸಹ ನಾವು ಕೋಲ್ ವೈರ್ಸ್ ಅಂತ ನಾವೆಲ್ಲೂ ಕೇಳಿಲ್ಲ ಅಲ್ವಾ. ಸೊ ಆ ರೀತಿ ಇಲ್ಲಿ ಎಲ್ಲಿ ಸಹ ನಾವು ಈ ಕೋಲ್ ಪೀಸಸ್ ಅನ್ನೋದು ನೋಡಲಿಲ್ಲ ಅಲ್ವಾ. ದ ಪ್ರಾಪರ್ಟಿ ಆಫ್ ಅ ಮೆಟಲ್ ಬೈ ವಿಚ್ ಇಟ್ ಕ್ಯಾನ್ ಬಿ ಡ್ರಾನ್ ಇನ್ ಟು ವೈರ್ಸ್. ಯಾವ ಮೆಟಲ್ಸ್ ಪ್ರಾಪರ್ಟಿ ಇರುತ್ತೆ ಅಲ್ವಾ, ಆ ಮೆಟಲ್ನ, ಒಂದು ಮೆಟಲ್ನ ತಗೊಂಡ್ರೆ ನಾವು ಆ ಮೆಟಲ್ನ ನಾವು ಹೀಟ್ ಮಾಡಿ ಓಕೆ, ಹೀಟ್ ಮಾಡಿ ನಾವು ಅದನ್ನ ಎಳಿತಾ ಇದ್ರೆ ಅದು ವೈರ್ಸ್ ಆಗಿ ಬರಬೇಕು, ನಮಗೆ ವೈರ್ ಆಗಿ ಹೋಗ್ತಾ ಇರಬೇಕು. ಸೊ ಆ ಪ್ರಾಪರ್ಟಿನ ನಾವು ಏನ್ ಹೇಳ್ತೀವಿ ಅಂದ್ರೆ ಡಕ್ಟೈಲಿಟಿ ಅಂತ ಹೇಳ್ತೀವಿ. ಓಕೆ. ಡ್ರಾನ್ ಇಂಟು ವೈರ್ಸ್, ವೈರ್ಸ್ ಆಗಿ ಡ್ರಾ ಮಾಡೋಕ್ಕೆ ನಾವು ಡಕ್ಟೈಲಿಟಿ ಅಂತ ಹೇಳ್ತೀವಿ. ಥಿನ್ ಶೀಟ್ ಆಗಿ ಡ್ರಾ ಮಾಡೋದಕ್ಕೆ ನಾವು, ಥಿನ್ ಶೀಟ್ ಆಗೋದಕ್ಕೆ ನಾವು malleability ಅಂತ ಹೇಳ್ತೀವಿ. ಓಕೆನಾ. and have you ever noticed the difference in a sound or dropping an iron sheet ಅಥವಾ ಪ್ಲೇಟ್? ಏನು ನಾವು ಯಾವಾಗಾದ್ರೂ ಒಂದು ಐರನ್ ಓಕೆ, ಒಂದು ಐರನ್ ನ ತಗೊಂಡ್ರೆ ನಾವು ಡ್ರಾಪ್ ಮಾಡಿದ್ರೆ ಕೆಳಗಡೆಗೆ ಓಕೆ ಆನ್ ಅ ಫ್ಲೋರ್ ಎಲ್ಲಾದ್ರೂ ನಾವು ಡ್ರಾಪ್ ಮಾಡಿದ್ರೆ ಅಲ್ಲಿ ನಮಗೆ ಸೌಂಡ್ ಏನಾದ್ರೂ ನಮಗೆ ಕೇಳಿಸುತ್ತೆ ಅಲ್ವಾ. ಆ ಸೌಂಡ್ ಏನು ಅಂತ ಹೇಳಿದ್ರೆ ನಾವು ಆ ಕೇಳಿಸೋ ಸೌಂಡ್ನ ನಾವು ಓಕೆ ನೋಟಿಸ್ ಮಾಡಿದ್ದೀವಿ ಅಲ್ವಾ. ಸೊ ಆ ಪೀಸ್ ಆಫ್ ಕೋಲು ಅಥವಾ ಈ ಪೀಸ್ ಇರುತ್ತೆ ಅಲ್ವಾ, ಈ ಸಲ್ಫರ್ ಮತ್ತೆ ಈ ಪೀಸ್ ಆಫ್ ಕೋಲು ಮತ್ತೆ ಪೆನ್ಸಿಲ್ ಲೆಡ್ ಇವುಗಳನ್ನ ನಾವು ಹಾಕಿದ್ರೆ ಅಲ್ಲಿ ಏನಾದರೂ ನಮಗೆ ಸೌಂಡ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ, ನಾವು ನೋಟಿಸ್ ಮಾಡಿರ್ಬೋದು ಅಲ್ವಾ. ಈಗ ಏನು ಆ ಪ್ರಾಪರ್ಟಿಗೆ ಏನು ಹೇಳ್ತಾರೆ ಅಂದ್ರೆ ಈ ಸೌಂಡ್ಸ್ ಅಲ್ಲಿ ಈ ಏನು ಈ ಕೋಲ್ ಪೀಸಸ್ ಇಂದ ಮತ್ತೆ ಐರನ್ ನೇಲ್ನ ಎರಡನ್ನೂ ಫ್ಲೋರ್ ಮೇಲೆ ಬಿಡೋಣ. ಏನಾದ್ರೂ ಡಿಫ್ರೆನ್ಸ್ ಇದೆಯಾ? ಇಲ್ಲಿ ಜಾಸ್ತಿ ಸೌಂಡ್ ಬರುತ್ತೆ, ಅಲ್ಲಿ ಕಮ್ಮಿ ಸೌಂಡ್ ಬರುತ್ತೆ, ಇಲ್ವಾ ಇದರಲ್ಲಿ ತುಂಬಾ ಸೌಂಡ್ ಬರುತ್ತೆ, ಇದ್ರಲ್ಲಿ ಸೌಂಡೇ ಬರಲ್ಲ ಅಂತ ಏನಾದ್ರೂ ನಾವು ನೋಟಿಸ್ ಮಾಡ್ಬೋದು ಅಂದ್ರೆ ಎಸ್ ನೋಟಿಸ್ ಮಾಡ್ಬೋದು ಅಲ್ವಾ. ಸೊ ವುಡನ್ ಬೆಲ್ಸ್ನ ಓಕೆ ನೀವು ಮತ್ತೆ ಇದೆ ಅಲ್ಲ ವುಡನ್ ಬೆಲ್ಸ್ ಅಂತ ಎಲ್ಲಾದ್ರೂ ಕೇಳಿದ್ದೀರಾ ಟೆಂಪಲ್ಸ್ ಅಲ್ಲಿ? ಎಲ್ಲಿ ಮೆಟಲ್ ಬೆಲ್ ಓಕೆ, ಮೆಟಲ್ ಬೆಲ್ಸ್ ಅಂತ ನೀವು ಕೇಳಿರ್ತೀರಾ. ವುಡನ್ ಬೆಲ್ ಎಲ್ಲಾದ್ರೂ ನೋಡಿದೀರಾ ನೀವು? ಇಲ್ಲ ಅಲ್ವಾ. ಸೊ ಆ ರೀತಿ ಓಕೆ
ನಾವು ಇದನ್ನ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ, ಓಕೆ, ದ ಥಿಂಗ್ಸ್ ಮೇಡ್ ಆಫ್ ಮೆಟಲ್ ಪ್ರೊಡ್ಯೂಸ್ ಎ ರಿಂಗಿಂಗ್ ಸೌಂಡ್. ಓಕೆ, ಅಥವಾ ಸ್ಟಕ್ ಹಾರ್ಡ್, ನಾವು ಯಾವಾಗ ಅದನ್ನ ಹಾರ್ಡಾಗಿ ಸ್ಟಕ್ ಮಾಡ್ತೀವೋ ಅಂದ್ರೆ ಕದಲಿಸ್ತೀವೋ, ಓಕೆ, ನಾವು ಕದಲಿಸಿದಾಗ ಅಲ್ಲಿ ರಿಂಗಿಂಗ್ ಸೌಂಡ್ ಬರಬೇಕು. ಸೊ ಆ ಸೌಂಡ್ನ ನಾವು ಏನು ಆರ್ ಮೇಡ್, ಆ ಬಾಕ್ಸಸ್ ಇರುತ್ತೆ ಅಲ್ವಾ, ಬಾಕ್ಸಸ್ನ ಸಹ ನಾವು ಕೆಲವೊಂದು ಐರನ್ ಬಾಕ್ಸ್ ಅಂತ ತಗೊಂಡ್ರೆ ಆ ಐರನ್ ಬಾಕ್ಸ್ ಸಹ ಒಂದು ಮೆಟಲ್ ಇಂದ ಮಾಡಿದ್ರೆ ನಾವು ಅದನ್ನ, ಓಕೆ, ಒಂದರಿಂದ ಏನರಲ್ಲಾದ್ರೂ ಹೊಡೆದ್ರೆ, ಹ್ಯಾಮರ್ ಅಂತಾನೆ ತಗೊಳ್ಳೋಣ, ಹ್ಯಾಮರ್ ಇಂದ ಹೊಡೆದ್ರೆ ನಮ್ಗೆ ಅಲ್ಲಿ ರಿಂಗಿಂಗ್ ಸೌಂಡ್ ಅನ್ನೋದು ಕೇಳಿಸುತ್ತೆ. ಸೊ ಆ ರಿಂಗಿಂಗ್ ಸೌಂಡ್ ನ ನಾವು ಏನ್ ಹೇಳ್ತೀವಿ ಅಂದ್ರೆ ಸೊನೋರಸ್ ಅಂತ ಹೇಳ್ತೀವಿ. ಓಕೆನಾ? ಸೊ metal producing ringing sounds, they are said to be sonorous. Okay, producing, sonorous andre producing ringing sound. Okay, ರಿಂಗಿಂಗ್ ಸೌಂಡ್ ನ ನಮ್ಗೆ ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನ ನಾವು ಸೊನೋರಸ್ ಅಂತ ಹೇಳ್ಬೋದು. ಓಕೆ, ಈ ಮೆಟಲ್ಸ್ ಅಲ್ಲಿ ಆಗುತ್ತೆ. ಓಕೆ, ಈ ಐರನ್ ನೇಲ್ ನಾವು ತಗೋಬಹುದು. ಓಕೆ, ಈ ಅಲ್ಯೂಮಿನಿಯಂ ವೈರ್ ಅಂತ ನಾವು ತಗೊಂಡ್ರೆ ಅದರಲ್ಲಿ ಒಂದರಿಂದ ಒಂದು, ಓಕೆ, 2 ಮೆಟಲ್ಸ್ ನ ತಗೊಂಡು ನಾವು ಹಿಟ್ ಮಾಡಿದ್ರೆ, ಓಕೆ, ಅಲ್ಲಿ ನಮ್ಗೆ ಈ ಸೌಂಡ್ ಅನ್ನೋದು, ರಿಂಗಿಂಗ್ ಸೌಂಡ್ ಅನ್ನೋದು ನಮ್ಗೆ ಕೇಳಿಸುತ್ತೆ. ಅದೇ 2 ನೀವು ಕೋಲ್ ಪೀಸಸ್ ನ ತಗೊಂಡು ಹಿಟ್ ಮಾಡಿ, ನಿಮ್ಗೆ ರಿಂಗಿಂಗ್ ಸೌಂಡ್ ಕೇಳಿಸುತ್ತಾ? ಇಲ್ಲ ಅಲ್ವಾ? ಸೊ ಆ ಪ್ರಾಪರ್ಟಿನ ನಾವು ಏನಂತ ಹೇಳ್ತೀವಿ? ಸೊನೋರಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಆಫ್ಟರ್ ಪರ್ಫಾರ್ಮಿಂಗ್ ದಿಸ್ ಎಬೋ, ಓಕೆ, ಇದ್ರಲ್ಲಿರೋ ಎಲ್ಲಾ ಏನು ಆಕ್ಟಿವಿಟೀಸ್ ನಾವು ಪರ್ಫಾರ್ಮ್ ಮಾಡಿದ್ಮೇಲೆ ನಾವು ಏನಂತ ಹೇಳ್ಬೋದು ಅಂದ್ರೆ, ಓಕೆ, ವಿ ಕ್ಯಾನ್ ಸೇ ಸಮ್ ಮೆಟೀರಿಯಲ್ಸ್ ಆರ್, ಏನಂತ ಹೇಳ್ಬೋದು? ಮೆಟೀರಿಯಲ್ಸ್ ಅನ್ನೋವು ಕೆಲವೊಂದು ಹಾರ್ಡ್ ಆಗಿರುತ್ತೆ. ಓಕೆ, ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ ಈಸ್ ಲಸ್ಟ್ರಸ್ ಮೀನ್ಸ್ ಶೈನಿಂಗ್ ಅಂತ, ಸರ್ಫೇಸ್ ಒಂದು ಶೈನಿಂಗ್ ಅಂತ ಕಾಣಿಸ್ತಿರುತ್ತೆ. ಕೆಲವೊಂದು ಮೆಟಲ್ಸ್ ನಮಗೆ ಶೈನಿಂಗ್ ಅಲ್ಲಿ ಇರುತ್ತೆ ಮೆಟೀರಿಯಲ್ಸ್. ಅಂಡ್ ಮಾಲಿಯಬಿಲಿಟಿ. ಓಕೆ, ಮಾಲಿಯಬಲ್ ಅಂದ್ರೆ ನಮಗೆ ಮಾಲಿಯಬಲ್ ಅಂದ್ರೆ ಏನು? ಥಿನ್ ಶೀಟ್ ಆಗಿ ಫಾರ್ಮ್ ಆಗೋದು. ಓಕೆನಾ? ಅಂಡ್ ಡಕ್ಟೈಲ್ ಅಂದ್ರೆ ವೈರಸ್ ಆಗಿ ಡ್ರಾ ಮಾಡೋದನ್ನ ನಾವು ಡಕ್ಟೈಲ್ ಅಂತ ಹೇಳ್ತೀವಿ. ಅಂಡ್ sonorous. Okay, and good conductor of heat and electricity. Good conductor of heat and electricity. ಇವು ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಯಾವ್ದು? ಐರನ್ ರಾಡ್ಸ್, ನೈಲ್ಸ್, ಕಾಪರ್ ವೈರ್ಸ್, ಇವೆಲ್ಲಾನು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅದೇ ನಾವು ಸಲ್ಫರ್ ನ ಮತ್ತೆ ಕೋಲ್ ಪೀಸಸ್ ನ ತಗೊಂಡ್ರೆ ದೀಸ್ ಆರ್ ದ ಪೂರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ನಾವು ಇಲ್ಲಿ ಹೇಳ್ಬೋದು. ಓಕೆನಾ? ಅಂಡ್ ದ ಮೆಟೀರಿಯಲ್ಸ್ ವಿಚ್ ಪೊಸೆಸ್, ಓಕೆ, ದೀಸ್ ಪ್ರಾಪರ್ಟೀಸ್, ಏನೇನ್ ಪ್ರಾಪರ್ಟಿ? ಹಾರ್ಡ್ ಆಗಿರ್ಬೇಕು, ಲಸ್ಟ್ರಸ್ ಆಗಿರ್ಬೇಕು, ಮಾಲಿಯಬಲ್ ಆಗಿರ್ಬೇಕು, ಡಕ್ಟೈಲ್ ಆಗಿರ್ಬೇಕು, ಸೊನೋರಸ್ ಅಂಡ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಸೊ ಈ ಪ್ರಾಪರ್ಟಿ ಏನಾದ್ರೂ ಇದ್ರೆ, ಒಂದು ಮೆಟಲ್ಗೆ ಈ ಪ್ರಾಪರ್ಟಿ, ಎಲ್ಲಾ ಪ್ರಾಪರ್ಟೀಸ್ ಇದ್ರೆ ಅದನ್ನ ನಾವು ಮೆಟಲ್ಸ್ ಅಂತ ಹೇಳ್ತೀವಿ. ಮೆಟೀರಿಯಲ್ಸ್ಗೆ, ಈ ಒಂದು ಮೆಟೀರಿಯಲ್ ಅಂತ ತಗೊಂಡ್ರೆ ನಾವು ಅದಕ್ಕೆ ಈ ಎಲ್ಲಾ ಪ್ರಾಪರ್ಟೀಸ್ ಇದ್ರೆ ಅದನ್ನ ನಾವು ಮೆಟಲ್ಸ್ ಅಂತ ಹೇಳ್ತೀವಿ. ಓಕೆ, ಯಾವ ಪ್ರಾಪರ್ಟಿ? ಒಂದು ಹಾರ್ಡ್ ಆಗಿರ್ಬೇಕು. ಮೆಟಲ್ ಅಂತ ತಗೊಂಡ್ರೆ ನೀವು ಅದು ಹಾರ್ಡ್ ಆಗಿರುತ್ತೆ. ಐರನ್ ನ ತಗೊಳ್ಳಿ, ಓಕೆ, ಕಾಪರ್ ನ ತಗೊಳ್ಳಿ, ಅವೆಲ್ಲ ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಓಕೆ, ಅಂಡ್ ಲಸ್ಟ್ರಸ್, ಶೈನಿಂಗ್ ಅನ್ನೋದು ಇರುತ್ತೆ. ಒಂದು ಮೆಟಲ್ ನ ತಗೊಂಡ್ರೆ ನೀವು ಐರನ್ ನ ತಗೊಳ್ಳಿ, ಅದಕ್ಕೆ ಶೈನಿನೆಸ್ ಅನ್ನೋದು ಇರುತ್ತೆ ಅಲ್ವಾ? ಸೊ ನಮ್ಗೆ ಸಿಲ್ವರ್ ಕಲರ್ ಅಲ್ಲಿ ಇರುತ್ತೆ. ಓಕೆ, ಸೊ ಆ ರೀತಿ ನಮ್ಗೆ ಅಲ್ಲಿ ಲಸ್ಟ್ರಸ್ ಅನ್ನೋದು ಇರುತ್ತೆ. ಅಂಡ್ ಮಾಲಿಯಬಿಲಿಟಿ, ನಾವು ಹೀಟ್ ಮಾಡಿದ್ರೆ ನಮ್ಗೆ ಆ ಮೆಟಲ್ಸ್ ಅನ್ನೋದು ನಮ್ಗೆ, ಓಕೆ, ಹೀಟ್ ಮಾಡಿದ್ರೆ ಅಥವಾ ನಾವು ಹ್ಯಾಮರ್ ಇಂದ ಓಡಿದ್ರೆ ನಮ್ಗೆ ಅಲ್ಲಿ ಥಿನ್ ಶೀಟ್ ಅನ್ನೋದು ಫಾರ್ಮ್ ಆಗುತ್ತೆ. ಅದೇ ಹೀಟ್ ಮಾಡಿದ್ರೆ ನಮ್ಗೆ ಡಕ್ಟೈಲಿಟಿ ಅನ್ನೋದು ಸಿಗುತ್ತೆ. ಅಂದ್ರೆ ನಾವು ಆ ಮೆಟಲ್ಸ್ ನ ನಾವು ಏನು, ಮೆಟಲ್ಸ್ ಅನ್ನೋಗಳನ್ನ ನಾವು ಡ್ರಾನ್ ಮಾಡ್ಬೋದು, ಈಸಿಯಾಗಿ ವೈರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಓಕೆ, ನಿಮ್ಗೆ ಒಂದು ಆಶ್ಚರ್ಯಕರವಾದ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಓಕೆ, 1 ಗ್ರಾಮ್ ಗೋಲ್ಡ್ ನ ನಾವು 1 ಕಿಲೋಮೀಟರ್ ಅಷ್ಟು ನಾವು ಎಳಿಬೋದಂತೆ, ಡ್ರಾನ್ ಮಾಡ್ಬೋದಂತೆ ವೈರ್ಸ್ ಆಗಿ. ಓಕೆ, ಸೊ ದಟ್ ಈಸ್ ದ ವಂಡರ್ ಫ್ಯಾಕ್ಟರ್ ಅಂತ ನಾವು ಹೇಳ್ಬೋದು. ಓಕೆ, ಅಂಡ್ ಸೊನೋರಸ್ ಅಂದ್ರೆ ಪ್ರೊಡ್ಯೂಸಿಂಗ್ ರಿಂಗಿಂಗ್ ಸೌಂಡ್. ಓಕೆ,
ರಿಂಗಿಂಗ್ ಸೌಂಡ್ನ ನಾವು ಪ್ರೊಡ್ಯೂಸ್ ಮಾಡಿದ್ರೆ ಎರಡು ಮೆಟೀರಿಯಲ್ಸ್ನ ನಾವು ಸ್ಟಕ್ ಮಾಡಿದ್ರೆ ಆ ಸ್ಟಕ್ಕಿಂದ ನಮಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸೌಂಡ್, ವಿಚಿತ್ರವಾದ ಸೌಂಡ್. ಎರಡು ಕೋಲ್ ಪೀಸಸ್ನ ಹೊಡೆದ್ರೆ ನಮ್ಗೆ ಆ ರೀತಿ ಸೌಂಡ್ ಸಿಗಲ್ಲ, ಅದು ರಿಂಗಿಂಗ್ ಸೌಂಡ್ ಥರ ಇರುತ್ತೆ. ಸೊ ಅದನ್ನು ನಾವು ಏನು ಹೇಳ್ತೀವಿ, ಸೊನೋರಸ್ ಅಂತ ಹೇಳ್ತೀವಿ. ಸೊ ಈ ಎಲ್ಲ ಪ್ರಾಪರ್ಟೀಸು ಒಂದು ಮೆಟೀರಿಯಲ್ ಅಲ್ಲಿ, ಒಂದು ಎಲಿಮೆಂಟ್ ಅಲ್ಲಿ ಇದ್ರೆ ಆ ಎಲಿಮೆಂಟ್ನ ನಾವು ಮೆಟಲ್ಸ್ ಅಂತ ಹೇಳ್ತೀವಿ. ಓಕೆನಾ? ಎಕ್ಸಾಂಪಲ್ ಏನು ಈ ಮೆಟಲ್ಸ್ಗೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ಸ್ ಆರ್ ಐರನ್, ಕಾಪರ್, ಅಲ್ಯೂಮಿನಿಯಂ, ಕ್ಯಾಲ್ಸಿಯಂ, magnesium, etc. Okay, these are the examples: iron, copper, aluminum, calcium, magnesium. ಇವೆಲ್ಲನೂ metals ಗೆ examples. Okay, what are the physical properties of non metals? non metals ಅಂದ್ರೆ ಏನೇನು physical property ಇರಬೇಕು ಅದಕ್ಕೆ? ಅದಕ್ಕೂ ಮಾಲಿಯಬಿಲಿಟಿ ಇರಬೇಕಾ, ಡಕ್ಟೈಲಿಟಿ ಇರಬೇಕಾ, ಓಕೆ, ಅಥವಾ ಸೊನೋರಸ್ ಪ್ರಾಪರ್ಟಿ ಇರಬೇಕಾ, ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತೆಲ್ಲ ನಾವು ನೋಡೋಣ. ಓಕೆ, ನೆಕ್ಸ್ಟ್ ಇಸ್ ನಾನ್ ಮೆಟಲ್ಸ್. ಓಕೆ, ನಾನ್ ಮೆಟಲ್ಸ್ ಅನ್ನೋದು ನಮಗೆ ಇಲ್ಲಿ ಪ್ರಾಪರ್ಟೀಸ್ನ ನಾವು ಅಬ್ಸರ್ವ್ ಮಾಡಿದ್ರೆ ಆಪೋಸಿಟ್ ಆಗಿ ನೀವು ಸಿಂಪಲ್ ಆಗಿ ನೀವು ರಿಮೆಂಬರ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಆಪೋಸಿಟ್, ಈಗ ನಾನು ಬರ್ದಿರೋ ಪ್ರಾಪರ್ಟೀಸ್ಗಿಂತ ಆಪೋಸಿಟ್ ಪ್ರಾಪರ್ಟೀಸ್ ಇದ್ರೆ ಅದನ್ನ ನಾವು ನಾನ್ ಮೆಟಲ್ಸ್ ಅಂತ ಹೇಳ್ತೀವಿ. ಓಕೆ, ಆಪೋಸಿಟ್ ಪ್ರಾಪರ್ಟಿ ಇರಬೇಕು. ನಾನೀಗ ಬರ್ದಿದ್ದೆ ಅಲ್ವಾ, ಹಾರ್ಡ್, ಓಕೆ, ಲಸ್ಟ್ರಸ್ ಅಂಡ್ ಸೊನೋರಸ್, ಓಕೆ, ಮಾಲಿಯಬಿಲಿಟಿ ಅಂಡ್ ಡಕ್ಟೈಲಿಟಿ, ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಸೊ ಈ ಪ್ರಾಪರ್ಟೀಸ್ ಎಲ್ಲಾನು ಆಪೋಸಿಟ್ ಆಗಿದ್ರೆ ನಾವು ಅದನ್ನ ನಾನ್ ಮೆಟಲ್ಸ್ ಅಂತ ಹೇಳ್ತೀವಿ. ಓಕೆನಾ? ಅಂಡ್ ಬಟ್ materials like coal, sulfur, ಓಕೆ, ಈ ಕೋಲು ಮತ್ತೆ ಸಲ್ಫರ್ ಅನ್ನೋರು ಸಾಫ್ಟ್ ಆಗಿರುತ್ತೆ ಅಂಡ್ ಅವುಗಳು ಡಲ್ ಆಗಿ ಕಾಣಿಸುತ್ತೆ. ಓಕೆ, ಲಸ್ಟ್ರಸ್ ಅಂತ ಹೇಳ್ದೆ ಅಲ್ವಾ, ಶೈನಿಂಗ್ ಆಗಿರುತ್ತೆ, ಬಟ್ ಇಲ್ಲಿ ಅವು ಡಲ್ ಆಗಿರುತ್ತೆ. ಫಸ್ಟ್ ಪ್ರಾಪರ್ಟಿ ನಮಗೆ ಹಾರ್ಡ್ ಅಂತ ಹೇಳ್ತಾ ಇಲ್ವಾ ನಾನು, ಫಸ್ಟ್ ಪ್ರಾಪರ್ಟಿ ಮೆಟಲ್ಸ್ ಅಲ್ಲಿ. ಸೊ ಹಾರ್ಡ್ನೆಸ್ ಅನ್ನೋದು ಇದರಲ್ಲಿ ಇರಲ್ಲ. ಸೊ ಇಲ್ಲಿ ನಮಗೆ ಓಕೆ, ಇನ್ಸ್ಟೆಂಟ್ ಆಫ್ ಹಾರ್ಡ್ನೆಸ್ ನಮಗೆ ಇನ್ಸ್ಟೆಡ್ ಆಫ್ ದಟ್ ಹಾರ್ಡ್ನೆಸ್ ನಮಗೆ ಈ ಸಾಫ್ಟ್ ಅನ್ನೋದು, ನಮಗೆ ಸಾಫ್ಟ್ನೆಸ್ ಅನ್ನೋದು ನಾವಿಲ್ಲಿ ನಾನ್ ಮೆಟಲ್ಸ್ ಅಲ್ಲಿ ನೋಡ್ಬೋದು. ಓಕೆ, ಅಂಡ್ ಇಲ್ಲಿ ಡಲ್ನೆಸ್, ಓಕೆ, ಡಲ್ ಆಗಿ ಸಹ ಅಪಿಯರೆನ್ಸ್ ಅನ್ನೋದು ನಮಗೆ ಡಲ್ ಆಗಿರುತ್ತೆ. ಓಕೆ, ಅಲ್ಲಿ ಶೈನಿಂಗ್ ಆಗಿರುತ್ತೆ, ಇಲ್ಲಿ ನಮಗೆ ಡಲ್ ಆಗಿ ಇರುತ್ತೆ. ಓಕೆನಾ? ಅಂಡ್ ದೇ ಬ್ರೇಕ್ ಡೌನ್ ಇನ್ ಟು ಎ ಪೌಡರಿ ಮಾಸ್, ಓಕೆ, ಆನ್ ಟ್ಯಾಪಿಂಗ್ ವಿತ್ ದ ಹ್ಯಾಮರ್. ಈ ಕೋಲು ಮತ್ತೆ ಸಲ್ಫರ್ ಅನ್ನೋದು ನಮಗೆ ಪೌಡರ್ ಆಗಿ ಕನ್ವರ್ಟ್ ಆಗುತ್ತೆ ನಾವು ಹ್ಯಾಮರ್ ಅಲ್ಲಿ ಹೊಡೆದ್ರೆ. ಓಕೆ, ಒಂದು ಸುತ್ತಿ ತಗೊಂಡು ಹೊಡೆದ್ರೆ ಕೋಲ್ನ ನಮಗೆ ಪೌಡರ್ ಆಗುತ್ತೆ. ಅದೇ ನಾವು ಮೆಟಲ್ಸ್ ಅಲ್ಲಿ ಆದ್ರೆ ಅವು ಥಿನ್ ಶೀಟ್ ಆಗಿ ಫಾರ್ಮ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನಾವು ಇಲ್ಲಿ ಪೌಡರ್ ಅನ್ನೋದನ್ನ ನೋಡ್ಬೋದು. ಓಕೆ, ದೇ ಆರ್ ನಾಟ್ ಸೊನೋರಸ್. ಓಕೆ, ಇವು ನಾಟ್ ಸೊನೋರಸ್. ಅಂದ್ರೆ ಇಲ್ಲಿ ಎರಡನ್ನ ನಾವು ಕೋಲ್ ಪೀಸಸ್ನ ಅಂತ ತಗೊಂಡ್ರೆ ಅವು ಎರಡನ್ನ ಹಿಟ್ ಮಾಡಿದ್ರೆ ನಮಗೆ ಯಾವುದೇ ರೀತಿ ರಿಂಗಿಂಗ್ ಸೌಂಡ್ ಅನ್ನೋದು ಇಲ್ಲಿ ಪ್ರೊಡ್ಯೂಸ್ ಆಗಲ್ಲ. ಸೊ ಅದಕ್ಕೋಸ್ಕರ ಇದು ಇನ್ನು ನಾಟ್ ಓಕೆ ಸೊನೋರಸ್. ಅಂಡ್ ದೀಸ್ ಆರ್ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಇವು ಪೂರ್ ಕಂಡಕ್ಟರ್ಸ್. ಮೆಟಲ್ಸ್ ಅನ್ನೋದು ಗುಡ್ ಕಂಡಕ್ಟರ್ಸ್. heat and electricity. heat and ಇವು ಎಲೆಕ್ಟ್ರಿಸಿಟಿನ ಮತ್ತೆ ಹೀಟ್ನ ಕಂಡಕ್ಟ್ ಮಾಡಲ್ಲ ಅಂತ. ಓಕೆ, ಅಂಡ್ ಈ ಪ್ರಾಪರ್ಟೀಸ್ ಇದ್ರೆ ಸಾಫ್ಟು, ಡಕ್ಟೈಲು, ನಾನ್ ಸೊನೋರಸ್, ನಾಟ್ ಸೊನೋರಸ್ ಅಂಡ್ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ, ಈ ಪ್ರಾಪರ್ಟೀಸ್ ಇದ್ರೆ ನಾವು ಅದನ್ನ ಏನಂತ ಹೇಳ್ಬೋದು ಅಂದ್ರೆ ನಾನ್ ಮೆಟಲ್ಸ್ ಅಂತ ಹೇಳ್ತೀವಿ. ನಾನ್ ಮೆಟಲ್ಸ್. ಸೊ ಈ ಪ್ರಾಪರ್ಟೀಸ್ ಇದ್ರೆ ನಮಗೆ ಆಪೋಸಿಟ್ ಆಫ್ ಮೆಟಲ್ಸ್. ಮೆಟಲ್ಸ್ಗೆ ಏನ್ ಪ್ರಾಪರ್ಟೀಸ್ ಇರುತ್ತೋ ಅದಕ್ಕೆ ಆಪೋಸಿಟ್ ಆಗಿರಬೇಕು. ಸೊ ಆ ಪ್ರಾಪರ್ಟೀಸ್ನ ನಾವು ನಾನ್ ಮೆಟಲ್ಸ್ ಅಂತ ಹೇಳ್ತೀವಿ. ಅಂಡ್ ಎಕ್ಸಾಂಪಲ್ಸ್ ಆರ್ ಸಲ್ಫರ್,
ಕಾರ್ಬನ್, ಆಕ್ಸಿಜನ್, ಫಾಸ್ಫರಸ್, ಎಕ್ಸೆಟ್ರಾ. ಓಕೆ, ಸಲ್ಫರ್, ಕಾರ್ಬನ್, ಆಕ್ಸಿಜನ್ ಆ್ಯಂಡ್ ಫಾಸ್ಫರಸ್ ಅನ್ನೋವು ನಾನ್ ಮೆಟಲ್ಸ್ ಅಂತ ಹೇಳ್ಬೋದು ನಾವು. ಮೆಟಲ್ಸ್ ಲೈಕ್ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ. ಓಕೆ, ಮೆಟಲ್ಸ್ ಲೈಕ್ sodium and potassium. ಸೊ ಇವು ಸಾಫ್ಟ್ ಆಗಿ ಇರುತ್ತೆ. ಓಕೆ, ಮೆಟಲ್ಸ್ ಅಂದ್ರೆ ಹಾರ್ಡ್ನೆಸ್ ಇರಬೇಕು, ಬಟ್ ಈ ಮೆಟಲ್ಸ್ಗೆ, ಈ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅನ್ನೋದಕ್ಕೆ ಸಾಫ್ಟ್ ಆಗಿ ಇರುತ್ತೆ. ಓಕೆ, ಸಾಫ್ಟ್ ಆಗಿರುತ್ತೆ ಅಂಡ್ ಕಟ್ ವಿತ್ ನೈಫ್. ಚಾಕುಯಿಂದ ನಾವು ಈ ಸೋಡಿಯಂನ ಮತ್ತೆ ಪೊಟ್ಯಾಷಿಯಂನ ನಾವು ಕಟ್ ಮಾಡಬಹುದು. ಓಕೆ, ಅಂಡ್ ಮರ್ಕ್ಯೂರಿ, ನೆಕ್ಸ್ಟ್ ಮೆಟಲ್ ಇಸ್ ಮರ್ಕ್ಯೂರಿ. ಓಕೆ, ಈ ಮರ್ಕ್ಯೂರಿ ಅನ್ನೋದು ಇಟ್ ಈಸ್ ಅ ಓನ್ಲಿ ಮೆಟಲ್. ಇದು ಮೆಟಲ್, ಒಂದೇ ಒಂದು ಮೆಟಲ್ ದಟ್ ಓಕೆ ವಿಚ್ ಈಸ್ ಫೌಂಡ್ ಇನ್ ಅ ಲಿಕ್ವಿಡ್ ಸ್ಟೇಟ್. ಲಿಕ್ವಿಡ್ ಸ್ಟೇಟ್ ಅಲ್ಲಿ ಸಿಗೋ ಓನ್ಲಿ ಒನ್ ಮೆಟಲ್ ಯಾವುದು ಅಂದ್ರೆ ಮರ್ಕ್ಯೂರಿ. ಓಕೆ, ಇಟ್ ಈಸ್ ಫೌಂಡ್ ಇನ್ ಅ ಲಿಕ್ವಿಡ್ ಸ್ಟೇಟ್. ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಓಕೆ, ಅಟ್ ರೂಮ್ ಟೆಂಪರೇಚರ್. ರೂಮ್ ಟೆಂಪರೇಚರ್ ಅಲ್ಲಿ ಇದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ದಿಸ್ ಇಸ್ ದ ಓನ್ಲಿ ಮೆಟಲ್. ಇಟ್ ಈಸ್ ದ ಓನ್ಲಿ ಮೆಟಲ್, ಒಂದೇ ಒಂದು ಮೆಟಲ್. ಅಂಡ್ ದೀಸ್ ಆರ್ ಎಕ್ಸೆಪ್ಷನ್ಸ್. ಈ ಮೂರು ಸಹ ಎಕ್ಸೆಪ್ಷನ್ಸ್. ನಮಗೆ ಈ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ಗೆ ಅಲ್ಲಿ ನಾವು ನೋಡಿದ್ರೆ ಈ ಮೂರು ಮೆಟಲ್ಸ್ ಅನ್ನೋದು ನಮಗೆ ಎಕ್ಸೆಪ್ಷನ್ಸ್ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ನಾವು ಈಗ ಫಿಸಿಕಲ್ ಪ್ರಾಪರ್ಟೀಸ್ ನೋಡಿದ್ರಿ. ಏನೇನು ಫಿಸಿಕಲ್ ಪ್ರಾಪರ್ಟೀಸು? ಮೆಟಲ್ ಅಂದ್ರೆ ಫಿಸಿಕಲ್ ಪ್ರಾಪರ್ಟೀಸ್ ಏನೇನು ಇರಬೇಕು ಅಂದ್ರೆ ಹಾರ್ಡ್ನೆಸ್ ಇರಬೇಕು, ಲಸ್ಟ್ರಸ್ ಆಗಿರಬೇಕು, ಓಕೆ, ಆ್ಯಂಡ್ ಸೊನೋರಸ್ ಆಗಿರಬೇಕು, ಮಾಲಿಯಬಿಲಿಟಿ ಇರಬೇಕು, ಡಕ್ಟೈಲಿಟಿ ಇರಬೇಕು, ಆ್ಯಂಡ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ ನಾವು ಫಿಸಿಕಲ್ ಪ್ರಾಪರ್ಟೀಸ್ ನೋಡಿದ್ವಿ. ಓಕೆ, ಯಾವ್ಯಾವ ಎಕ್ಸಾಂಪಲ್ ಫಾರ್ ದಿಸ್ ಮೆಟಲ್ಸ್ ಅಂತ ಹೇಳಿದ್ರೆ ನಾವು ಏನೇನು ಹೇಳ್ಬೋದು ಮೆಟಲ್ಸ್ಗೆ? ಐರನ್, ಕಾಪರ್, ಅಲ್ಯೂಮಿನಿಯಂ. ಓಕೆ, ಈ ರೀತಿ ನಾವು ಇದಕ್ಕೆ ಎಕ್ಸಾಂಪಲ್ಸ್ ಹೇಳ್ಬೋದು ಮೆಟಲ್ಸ್ಗೆ. ಅದೇ ನಾನ್ ಮೆಟಲ್ಸ್ಗಾದ್ರೆ ಇವೆಲ್ಲ ಆಪೋಸಿಟ್ ಆಗಿರುತ್ತೆ. ಓಕೆ, ಸಾಫ್ಟ್ ಆಗಿರುತ್ತೆ ಇಲ್ಲಿ. ಓಕೆ, ಆ್ಯಂಡ್ ಡಲ್ ಆಗಿರುತ್ತೆ. ಅಪಿಯರೆನ್ಸ್ ಅನ್ನೋದು ಡಲ್ ಆಗಿರುತ್ತೆ. ಆ್ಯಂಡ್ ಸೊನೋರಸ್ ಅಲ್ಲ, ಅಂದರೆ ರಿಂಗಿಂಗ್ ಸೌಂಡ್ ಅನ್ನೋದು ಎರಡನ್ನ ಬೀಟ್ ಮಾಡಿದ್ರೆ ನಾವು ಅಲ್ಲಿ ರಿಂಗಿಂಗ್ ಸೌಂಡ್ ಅನ್ನೋದು ನಮಗೆ ಸಿಗಲ್ಲ. ಆ್ಯಂಡ್ ದೀಸ್ ಆರ್ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಅಂದರೆ ಹೀಟ್ ಮತ್ತು ಎಲೆಕ್ಟ್ರಿಸಿಟಿ ನಾವು ಕಂಡಕ್ಟ್ ಮಾಡಲ್ಲ ಅಂತ. ಓಕೆ, ಆ್ಯಂಡ್ ಎಕ್ಸಾಂಪಲ್ಸ್ ಫಾರ್ ದಿಸ್ ನಾನ್ ಮೆಟಲ್ಸ್ ಏನು ಅಂದರೆ ಸಲ್ಫರ್, ಕಾರ್ಬನ್, ಆಕ್ಸಿಜನ್, ಫಾಸ್ಫರಸ್. ದಿಸ್ ಫೋರ್ ಆರ್ ದ ಎಕ್ಸಾಂಪಲ್ಸ್. ಇನ್ನೂ ಇದಾವೆ. ಓಕೆ, ಆ್ಯಂಡ್ ಮೆಟಲ್ಸ್ ಅಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಂನ ನಾವು ನೋಡಿದ್ರೆ ಇವು ಮೆಟಲ್ಸ್ ಅಂದರೆ ಮಾಮೂಲಿ ನಮಗೆ ಹಾರ್ಡ್ ಆಗಿರಬೇಕು. ಬಟ್ ಈ ಎರಡು ಮೆಟಲ್ಸ್ ಅನ್ನೋವು ನಮಗೆ ಸಾಫ್ಟ್ ಆಗಿರುತ್ತೆ. ಓಕೆ, ಸಾಫ್ಟ್ ಆಗಿರುತ್ತೆ. ಮತ್ತು ಈ ಮೆಟಲ್ಸ್ ಅನ್ನೋದನ್ನ ನಾವು ನೈಫಲ್ಲಿ ಚಾಕುವಿಂದ ಕಟ್ ಮಾಡ್ಬೋದು. ಓಕೆ, ಆ್ಯಂಡ್ ಮರ್ಕ್ಯೂರಿ ಅನ್ನೋದು ಓನ್ಲಿ ಮೆಟಲ್. ಓಕೆ, ಒಂದೇ ಒಂದು ಮೆಟಲ್. ಅದು ಮೆಟಲ್ ಅಂದರೆ ನಮಗೆ ಸಾಲಿಡ್ ಸ್ಟೇಟಲ್ಲಿ ಇರಬೇಕು ಅಲ್ವಾ. ಬಟ್ ಇಲ್ಲಿ ಈ ಮರ್ಕ್ಯೂರಿ ಅನ್ನೋದು ನಮಗೆ ಮೆಟಲ್ಲು ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ. ಓಕೆ, ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ. ಆ್ಯಂಡ್ ಅಟ್ ಅ ರೂಮ್ ಟೆಂಪ್ರೇಚರಲ್ಲಿ ಮಾಮೂಲಿ ಟೆಂಪ್ರೇಚರಲ್ಲಿ ಅಂತ ಹೇಳಿದ್ರೆ ನಾವು ಈ ರೂಮ್ ಟೆಂಪ್ರೇಚರ್ ಅಂದರೆ ಮಾಮೂಲಿ ಟೆಂಪ್ರೇಚರ್ ಅಲ್ವಾ. ಸೊ ಆ ಮಾಮೂಲಿ ಟೆಂಪ್ರೇಚರಲ್ಲಿ ಈ ಮರ್ಕ್ಯೂರಿ ಅನ್ನೋದು ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದ ಓನ್ಲಿ ಮೆಟಲ್. ಒಂದು ಮೆಟಲ್ಲು ಏನು ಹಾರ್ಡ್ ಆಗಿಲ್ಲದೆ ಸಾಫ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಅದೇ ರೀತಿ ಈ ಮರ್ಕ್ಯೂರಿ ಅನ್ನೋದು ಸಹ ನಮಗೆ ಒಂದು ಮೆಟಲ್ಲು ಲಿಕ್ವಿಡ್ ಸ್ಟೇಟಲ್ಲಿರೋ ಒಂದೇ ಒಂದು ಮೆಟಲ್. ಸಾಲಿಡ್ ಸ್ಟೇಟ್ ಅಲ್ವಾ ಎಲ್ಲಾನು. ಸೊ ಆ ಸಾಲಿಡ್ ಸ್ಟೇಟ್ನ ಬಿಟ್ಟು ಲಿಕ್ವಿಡ್ ಸ್ಟೇಟಲ್ಲಿ ಇದೆ ಒಂದೇ ಒಂದು ಮೆಟಲ್ಲು ಅಂತ ಹೇಳಿದ್ರೆ ಅದು ಮರ್ಕ್ಯೂರಿ. ಈ ಮೂರು ಮೆಟಲ್ಸ್ ಅನ್ನೋವು ನಮಗೆ ಈ ಮೆಟಲ್ಸ್ಗೆ ನೋಡಿದ್ರೆ ನಾವು ಮೆಟಲ್ಸಲ್ಲಿ ನೋಡಿದ್ರೆ ಈ ಮೂರು ಅನ್ನೋದು ಎಕ್ಸೆಪ್ಷನ್ಸ್ ಆಗಿ ಇರುತ್ತೆ ನಮಗೆ. ಓಕೆ,